ಡೆಹ್ರಾಡೂನ್ ಏರ್ಪೋರ್ಟ್ನಲ್ಲಿ ಇದ್ದೇವೆ. ಇನ್ನು ಸ್ವಲ್ಪ ಸಮಯದಲ್ಲಿ ಈ ಟ್ರೆಕ್ಕಿಂಗ್ ದುರಂತದಲ್ಲಿ ಮೃತರಾದ 9 ಜನಗಳ ಬಾಡಿ ಇಲ್ಲಿಗೆ ತಲುಪುತ್ತೆ. ಅದರ ಜೊತೆಗೆ ಇನ್ನು 5 ಜನ ಜೀವಂತವಾಗಿರೋರು ಅವರು ಕೂಡ ಜೊತೆಗೆ ಬರ್ತಾ ಇದ್ದಾರೆ. ಈಗಾಗಲೇ 8 ಜನ ಜೀವಂತವಾಗಿರ್ತಕ್ಕಂಥವ್ರು ಡೆಹ್ರಾಡೂನ್ಗೆ ತಲುಪಿದ್ದಾರೆ. ಒಟ್ಟು 22 ಜನರ ಪೈಕಿ 13 ಜನ ಜೀವಂತವಾಗಿದ್ದಾರೆ. 9 ಜನ ದುರಂತದಲ್ಲಿ ಸಾವಿಗೆ ಈಡಾಗಿದ್ದಾರೆ. ಸಾವಿಗೆ ಈಡಾಗಿರ್ತಕ್ಕಂಥ 9 ಜನಗಳ ಬಾಡಿಯನ್ನ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ. ಅವ್ರಿಗೆ ಆದಷ್ಟು ಡೆಹ್ರಾಡೂನಿಂದ ನೇರವಾಗಿ ಬೆಂಗಳೂರಿಗೆ ತರಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಆಗದೆ ಹೋದಂತ ಸಂದರ್ಭದಲ್ಲಿ ಡೆಲ್ಲಿಗೆ ತಗೊಂಡೋಗಿ ಬಾಡೀಸ್ ಅನ್ನ ಡೆಲ್ಲಿಯಿಂದ ಬೆಂಗಳೂರಿಗೆ ತರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಆದಷ್ಟು ಇವತ್ತು ರಾತ್ರಿ ಒಳಗಡೆ ಡೆಲ್ಲಿಗೆ ತೆಗೆದುಕೊಂಡೋಗಿ ನಾಳೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಿಸಬೇಕು ಅಂತ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೇವೆ. ಈ ದುರಂತ ಸುಮಾರು 22 ಜನ ಬೆಂಗಳೂರಿನವರು ಒಂದು ಗುಂಪಿನಲ್ಲಿ ಅವರ ಗೈಡ್ಗಳ ಜೊತೆಗೆ ಒಂದು 8-9 ದಿನಗಳ ಟ್ರೆಕ್ಕಿಂಗಿಗೆ ಹೊರಟಿದ್ದಾರೆ. 3ನೇ ದಿನ ಅಥವಾ 4ನೇ ದಿನ ಅಂದ್ರೆ ಜೂನ್ 3ನೇ ತಾರೀಕು ಅವರು ಲಾಂಬತಾಲ್ ಅನ್ನೋ ಕ್ಯಾಂಪ್ ಇಂದ ಸಹಸ್ರತಾಲ್ ಅನ್ನುವಂತ ಒಂದು ಚಿಕ್ಕ ಸರೋವರ ಅಲ್ಲಿಗೆ ಹೋಗಿ ವಾಪಸ್ಸು ಅವರ ಕ್ಯಾಂಪ್ಗೆ ಬರುವಂತ ಸಂದರ್ಭದಲ್ಲಿ ಜೂನ್ 3ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸ್ನೋ ಬೀಳ್ಲಿಕ್ಕೆ ಶುರುವಾಗಿದೆ. 4 ಗಂಟೆ ಅಷ್ಟೊತ್ತಿಗೆ ಸ್ನೋ ಗಾಳಿ ಜೊತೆಗೆ ಬೆರೆತು ತೀವ್ರವಾಗಿದೆ. ಬ್ಲಿಝರ್ಡ್ ಕಂಡೀಷನ್ ಅಲ್ಲಿ ಆರಂಭ ಆಗಿದೆ. ಸೊ 4ರಿಂದ 6 ಗಂಟೆ ಮಧ್ಯ ಅವರಿಗೆ ಏನು 1 ಅಡಿನೂ ಕೂಡ ಕಾಣ್ಲಿಲ್ಲ ಮುಂದೆ ಅಂತ ಟ್ರೆಕ್ಕರ್ಸು ಹೇಳುವಂತಹದ್ದು. ಸೊ ಹಾಗಾಗಿ ಅವರು ಕ್ಯಾಂಪ್ ತಲುಪೋದಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ಸ್ನೋಫಾಲು ಮತ್ತೆ ಗಾಳಿ ಬಹಳ ಬಿರುಸಾಗಿದ್ದರಿಂದ. ಸೊ ದಾರಿ ಮಧ್ಯದಲ್ಲೇ ಉಳಿಬೇಕಾಗಿ ಬಂತು ಆವತ್ತಿನ ದಿನ ರಾತ್ರಿ ಅಂತ. ಸೊ ಅಲ್ಲೇ ದಾರಿ ಮಧ್ಯದಲ್ಲೇ ಅವರು ಉಳಿದಿದ್ದಾರೆ. ರಾತ್ರಿ ಚಳಿಗೆ ಮತ್ತು ಅನಾನುಕೂಲದ ವಾತಾವರಣದಿಂದ ಕೆಲವರು ರಾತ್ರಿನೇ ಸಾವಿಗೆ ಈಡಾಗಿದ್ದಾರೆ. ಮರುದಿನ ಬೆಳಿಗ್ಗೆ ಅಂದ್ರೆ ಜೂನ್ 4ನೇ ತಾರೀಕು ಅವ್ರ ಜೊತೆಗಿದ್ದಂತ ಒಬ್ಬ ಗೈಡು ಬೆಳಿಗ್ಗೆನೆ ಅಲ್ಲಿಂದ ಹೊರಟಿದ್ದಾರೆ. ದಾರಿಯಲ್ಲಿ ಮುಂದೆ ಹೋಗಿ ಎಲ್ಲಿ ಫೋನ್ ಸಿಗ್ನಲ್ ಸಿಗುತ್ತೆ ಅಲ್ಲಿವರೆಗೂ ಬಂದು ಫೋನ್ ಮಾಡಿ ಹೊರಗಿನವರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ. ಸೊ ಒಬ್ಬ ಗೈಡು ಬೆಳಿಗ್ಗೆನೆ ಹೊರಟಿದ್ದಾರೆ. ಇನ್ನು ಉಳಿದಂತವರು ಯಾರಿಗೆ ಅಲ್ಲಿ ಮೂವ್ ಆಗುವಂತ ಶಕ್ತಿ ಇತ್ತು ಅವರು ಅಲ್ಲಿಂದ ಆರಂಭ ಮಾಡಿ ಅವರ ಕ್ಯಾಂಪ್ಗೆ ತಲುಪಿದ್ದಾರೆ. ಕೆಲವರಿಗೆ ಅಲ್ಲಿಂದ ಮೂವ್ ಆಗಕ್ಕೆ ಶಕ್ತಿ ಇರಲಿಲ್ಲ, ಅವರು ಅದೇ ಜಾಗದಲ್ಲೇ ಉಳ್ಕೊಂಡಿದ್ದಾರೆ. ಈ ಕ್ಯಾಂಪ್ಗೆ ಬಂದವರು ಅಲ್ಲಿಂದ ಅವರ ಗೈಡು ಸ್ವಲ್ಪ ಮೇಲೆ ಇದ್ದವರಿಗೆ ಟೆಂಟು ಮತ್ತೆ ಬಟ್ಟೆ ಮತ್ತು ಊಟ ತೆಗೆದುಕೊಂಡು ಹೋಗಿ ಅವ್ರನ್ನ ಅಲ್ಲೇ ಸ್ವಲ್ಪ 4ನೇ ತಾರೀಕು ರಾತ್ರಿನೂ ಕೂಡ ಕೆಲವರು ಎಲ್ಲಿ ದುರಂತ ಆಯ್ತು ಅದೇ ಜಾಗದಲ್ಲಿ ಉಳಿದಿದ್ದಾರೆ. ಸೊ ಆ ದಿನ ಮಧ್ಯಭಾಗದಲ್ಲಿ ಇನ್ನೂ ಕೆಲವರು ಮೃತರಾಗಿದ್ದಾರೆ. ಒಟ್ಟಾರೆ ನಮಗೆ ಮಾಹಿತಿ ಬಂದಿದ್ದು ಜೂನ್ 4ನೇ ತಾರೀಕು ರಾತ್ರಿ. 4ನೇ ತಾರೀಕು ರಾತ್ರಿನೇ ನಾವು ಉತ್ತರಾಖಂಡ ಗವರ್ಮೆಂಟು, ಆರ್ಮಿ, ಏರ್ ಫೋರ್ಸ್ ಎಲ್ಲರಿಗೂ ಕೂಡ ಅಲರ್ಟ್ ಮಾಡಿ 5ನೇ ತಾರೀಕು ಬೆಳಿಗ್ಗೆ 5 ಗಂಟೆಯಿಂದಾನೇ ಅವರ ರೆಸ್ಕ್ಯೂ ಆಪರೇಷನ್ಸ್ ಅನ್ನ ಆರಂಭ ಮಾಡಿ ಮಧ್ಯಾಹ್ನ ವಾತಾವರಣ ಮತ್ತೆ ಕೆಡೋದ್ರ ನಡುವೆ 5 ಬಾಡೀಸು ಮತ್ತೆ ಸುಮಾರು 8-9-10 ಜನಗಳನ್ನ ರೆಸ್ಕ್ಯೂ ಮಾಡಿದ್ದಾರೆ. 11 ಜನವನ್ನ ರೆಸ್ಕ್ಯೂ ಮಾಡಿದ್ದಾರೆ. ಸೊ ಇನ್ನ ಉಳಿದಂತಹದ್ದು ನಿನ್ನೆ 4 ಬಾಡಿಯನ್ನ ತೆಗೆದುಕೊಂಡು ಬರಕ್ ಆಗಿರ್ಲಿಲ್ಲ. ಅದನ್ನ ಇವತ್ತು ಬೆಳಿಗ್ಗೆನೆ ಆ 4 ಬಾಡಿಗಳನ್ನ ರಿಕವರ್ ಮಾಡಿದ್ದಾರೆ. ಈಗ 9 ಜನದ್ದು ಪೋಸ್ಟ್ ಮಾರ್ಟಮ್ ಮುಗಿದು ಆ ಬಾಡಿಗಳನ್ನ ಡೆಹ್ರಾಡೂನ್ಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಬದುಕಿರುವಂತವರು 8 ಜನ ಈಗಾಗಲೇ ಡೆಹ್ರಾಡೂನ್ ನಲ್ಲಿ ಇದ್ದಾರೆ. ಇನ್ನು 5 ಜನ ಸ್ವಲ್ಪ ಸಮಯದಲ್ಲಿ ಅವರು ಡೆಹ್ರಾಡೂನ್ಗೆ ಬಂದು ತಲುಪ್ತಾ ಇದ್ದಾರೆ. ಸೊ ಈ 9 ಬಾಡಿಗಳನ್ನ ಆದಷ್ಟು ಶೀಘ್ರವಾಗಿ ಬೆಂಗಳೂರಿಗೆ ತಲುಪಿಸಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.